ಹಿಂದ್ ಎಲ್ಲ ನನ್ನ ಭಾವಿ ಅಗ್ನಿವೀರರಿಗೆ 2 ಡೇಸ್ ಆಯಿತು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಸೊ ಆ ನ್ಯೂಸ್ ಬಗ್ಗೆ ಅಪ್ಡೇಟ್ ಕೊಡಿ ಸರ. ನಮಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಸರ, ಅದ್ರ ಬಗ್ಗೆ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ಕಂದ ಸಾಕಷ್ಟು ವಿದ್ಯಾರ್ಥಿಗಳು ಮಂಗಳೂರು ಎ ಆರ್ ಒ ಆಯಿತು, ನೆಕ್ಸ್ಟ್ ಅದರ ಜೊತೆಗೆ ಬೆಳಗಾವಿ ಎ ಆರ್ ಒ ಆಯಿತು, ಅದರ ಜೊತೆಗೆ ಬೆಂಗಳೂರು ಎ ಆರ್ ಒ ಆಯಿತು. 3 ಎ ಆರ್ ಒ ಅಂತ ಹಿಡಿದು ನಮ್ಮ ಬೆಂಗಳೂರು ಜೆಡ್ ಆರ್ ಅದು ಆ್ಯಡ್ ಆಗುತ್ತಾ. ಸೊ ಆದ ಕಾರಣಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ ಬೇರೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದಾರೆ ಸರ್. ಅಲ್ಲಿ ಸೆಕೆಂಡ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಅದು ನಿಜಾನ ಸುಳ್ಳ ಅಂತ ಹೇಳಿ ಕೇಳ್ತಾ ಇದ್ರಿ. ಎಸ್, ಅದು ಯಾವ ಥರ ಇನ್ಫಾರ್ಮೇಶನ್ ಹೇಳಬೇಕಪ್ಪ ಅಂದರೆ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಇಷ್ಟನ್ನ ಮಾತ್ರ ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೀವು ಮತ್ತೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ನೋಡ್ಕೊಡ್ರಿ, ದಾನಾಪುರು, ನೆಕ್ಸ್ಟ್ ಪುಣೆ. ಸೊ ಒಂದು 4 ಜಡ್ಡಾರೋದ 2ನೇ ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳದ್ದು 2ನೇ ಲಿಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಏನು 2ನೇ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕದ್ದು ಜಡ್ಡಾರು ಬೆಂಗಳೂರದ್ದು ಸೊ ಇನ್ನೂ ಯಾವುದೇ ತರಹದಂಥ ಲಿಸ್ಟನ್ನು ಬಿಟ್ಟಿಲ್ಲ. ಅಂದರೆ ಬೆಳಗಾವಿ ಎ ಆರ್ ಆಯಿತು, ಬೆಂಗಳೂರು ಎ ಆರ್ ಆಯಿತು, ಅದರ ಜೊತೆಗೆ ಮಂಗಳೂರು ಎ ಆರ್ ಇನ್ನೂ ಕೂಡ ಫಿಸಿಕಲನ್ನು ಕಂಡಕ್ಟ್ ಮಾಡಿಲ್ಲ. ಬೆಳಗಾವಿ ಎ ಆರ್ ವಿದ್ಯಾರ್ಥಿಗಳದ್ದು ಫಿಸಿಕಲನ್ನು ಕಂಡಕ್ಟ್ ಮಾಡಿ ಜಾಯ್ನಿಂಗ್ ಕೂಡ ಆಗಿದ್ದಾರೆ. ಸೊ ಟೋಟಲಿ ಬಂದ್ಬಿಟ್ಟು 3500 ಅಧಿಕ ವಿದ್ಯಾರ್ಥಿಗಳನ್ನು ಸೈನಿಕರನ್ನಾಗಿ ನೇಮಕವನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರು ಎ ಆರ್ ಸೊ ಇನ್ನೂ ಫೈನಲ್ ರಿಸಲ್ಟನ್ನು ಮಾತ್ರ ವೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಕೂಡ ಎಕ್ಸಾಮ್, ಫಿಸಿಕಲ್, ಮೆಡಿಕಲ್ ಸಂಪೂರ್ಣವಾದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಮಂಗಳೂರು ಎ ಆರ್ ಮಾತ್ರ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಬೆಳಗಾವಿ ಎ ಆರ್ ವಿದ್ಯಾರ್ಥಿಗಳು ಸೊ ಎಷ್ಟೋ ಜನ ಸೆಲೆಕ್ಷನ್ ಆಗಿರಲಿಲ್ಲ, ಯಾಕಂದರೆ ಎಕ್ಸಾಮಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಅದರ ಜೊತೆಗೆ ಮಂಗಳೂರು ಮತ್ತು ಬೆಂಗಳೂರು ವಿದ್ಯಾರ್ಥಿಗಳು ಎಕ್ಸಾಮನ್ನು ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾಕಂದರೆ ಅವ್ರಿಗೊಂದು ಹುಚ್ಚು. ಯಾಕಂದರೆ ನಾನು ಹೇಳೋದು ಆ ಥರ ಏನಲ್ಲ. ಸೊ ಇಂಡಿಯನ್ ಆರ್ಮಿ ಅಂತ ನಾವು ಕನಸನ್ನು ಕಟ್ಟಿದ್ದೀವಿ ಅಂತಂದ್ರೆ ಯಾವುದಾದ್ರೂ ಒಂದು ಮಹಿಳೆಯನ್ನು ಇಷ್ಟಪಟ್ಟಿದ್ವಿ, ಸೊ ಯಾವುದಾದ್ರೂ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ರೂ ಕೂಡ ಮರಿಬೋದು. ಬಟ್ ಇಂಡಿಯನ್ ಆರ್ಮಿ ಕನಸನ್ನು ಕಟ್ಟಿರ್ತೀವಿ, ಇಂಡಿಯನ್ ಆರ್ಮಿ ಇಷ್ಟಪಟ್ಟಿದ್ದೀವಿ ಅಂತಂದ್ರೆ ಅದರ ನಮ್ಮ ಜೀವನ ಪರ್ಯಂತ ಅಲ್ಲ, ನಮ್ಮ ಲೈಫ್ ಎಂಡ್ ಆಗೋ ಮಟನೂ ಕೂಡ ಒಂಥರ ಕೊರಗು ಇರ್ತದ. 100% ಹೇಳ್ತಾ ಇದ್ದೀನಿ. ಇನ್ನು ಏನಾದರೂ ಮರಿಬೋದು ಸ್ನೇಹಿತರೆ. ಸೊ ಇಂಡಿಯನ್ ಆರ್ಮಿ ಕಟ್ಕೊಂಡಿರ್ತಕ್ಕಂಥ ಕನಸನ್ನು ನಮ್ಮ ಲೈಫು ಎಂಡ್ ಆಗುವವರೆಗೂ ಕೂಡ ಅದೊಂದು ಕೊರಗು ಕಾಣುತ್ತಾ. ಡಿಫೆನ್ಸ್ ಗಾಡಿ ನೋಡಿದ್ರೆ, ಡಿಫೆನ್ಸ್ ಹಾಕೊಂಡ ವರ್ದಿ ಆರ್ಮಿ ಡ್ರೆಸ್ ನೋಡಿದ್ರೆ, ಆರ್ಮಿ ಹೋಗ್ತಿರ್ತಕ್ಕಂಥ ಅವ್ರ ಬುಲೆಟ್ ಬೈಕ್ ನೋಡಿದ್ರೆ, ಆರ್ಮಿ ಸಿಂಬಲ್ ನೋಡಿದ್ರೆ, ಏನಾದರೂ ಆರ್ಮಿ ಸಾಂಗ್ ಕೇಳಿದ್ರೆ ಎಮೋಷನ್ ಆಗುತ್ತೆ ಸ್ನೇಹಿತರೆ. ಆ ಥರ ಇರ್ತದೆ ಅದು ಆರ್ಮಿ ಅನ್ನೋ ಪವರ್ ಇರಲಿ. ನೀವು ಈಗ ನನ್ನ ಪ್ರಕಾರ ಏನು ಮಾಡಬೇಕು ಪ್ಲ್ಯಾನ್ ಅಂತಂದರೆ, ಯಾರೆಲ್ಲ ಸರ್ ಎಕ್ಸಾಮ್ ಆಗಿಲ್ಲ ಸರ ನನ್ನ ಕನ್ಫರ್ಮೇಷನ್ ಹೇಳಿ ಸರ ಆಗುತ್ತೋ ಇಲ್ಲೋ ಅಂತ ಹೇಳ್ಕಂದ ಸೆಕೆಂಡ್ ಲಿಸ್ಟ್ ನಾನು ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ತಲೆ ಒಳಗಡೆ ಅಂತ ತೆಗೆದು ಹಾಕಿ, ಇವತ್ತೇ ತೆಗೆದು ಹಾಕಿ ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡ್ತಾ ಇದ್ದೀರಲ್ಲ ಸೊ ಅದ್ರ ಬಗ್ಗೆ ಫೋಕಸ್ ಕೊಡಿ. ನಾನು ಹೇಳ್ತಾ ಇದ್ದೀನಿ, ಬೆಳಗಾವಿ ಯಾರೋ ವಿದ್ಯಾರ್ಥಿಗಳದ್ದು ಫಸ್ಟ್ ಲಿಸ್ಟನ್ನು ಬಿಟ್ಟರು, ಸೆಕೆಂಡ್ ಲಿಸ್ಟ್ ಬಿಟ್ಟರು, 3rd 4th ಬಿಡ್ತಾರಂತ ಏನಾದರೂ ಇನ್ಫಾರ್ಮೇಷನ್ ಇತ್ತಾ? ಇಲ್ಲ ತಾನೇ. ತಲೆ ಅಂತ ಎಲ್ಲರೂ ತೆಗೆದು ಹಾಕಿದ್ರ. ಸೊ ಬರೋಂಗೆ ಬಂತು, ಜಾಯ್ನ್ ಆದರು. ನೀವು ಕೂಡ ಅದೇ ಥರ ವಿಚಾರ ಮಾಡಿರಿ. ಲಿಸ್ಟ್ ಬರೋದೇ ಇಲ್ಲ ಅನ್ಕೊಂಡ್ಕೇಶಂದ ತಲೆಯಂತ್ರ ತೆಗೆದು ಹಾಕಿ ಮುಂದಿನ ಪ್ಲಾನಿಂಗ್ ವಿಚಾರ ಮಾಡಿರಿ. SSGD ಕಾಲ್ಫಾರ್ಮ್ ಮಾಡಿದಾರ. ನೆಕ್ಸ್ಟ್ ಏಜ್ ಬರ್ತಿರ್ತಕ್ಕಂಥವ್ರು ಮುಂದಿನ ಅಗ್ನಿವೀರು ಮಾರ್ಚ್ದಲ್ಲಿ ಕಾಲ್ಫಾರ್ಮ್ ಆಗುತ್ತಾ. ನೆಕ್ಸ್ಟ್ BSF ಟ್ರೇಡ್ಸ್ಮನ್ ಹಾಕಿರ್ತಕ್ಕಂಥವ್ರು BSF ಟ್ರೇಡ್ಸ್ಮನ್ ಫಿಸಿಕಲ್ ಐತಿ. ಇಂಥವ್ರ ಬಗ್ಗೆ ಗಮನ ವಹಿಸ್ರಿ. ಸುಮ್ಮನೆ ಆಗಿಲ್ಲ ಅಂತಂದ್ರೆ ಮತ್ತೆ ಅದ್ರ ಜೊತೆಗೆ ಕೊರಗಿ ಜೀವನವನ್ನು ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ಹೇಳ್ಕೇಶಂದ ನಂದೊಂದು ಸೂಚನೆಯನ್ನು ಹೇಳ್ತಾ ಇದ್ದೀನಿ. ಸೊ ನೀವು ಇಷ್ಟರ ಮಟ್ಟಿಗೆ ಇನ್ನೂ ಕೂಡ ಅದರಲ್ಲಿ ಕನ್ಫ್ಯೂಷನ್ ಇದೆ ಸರ್, ಮತ್ತೆ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತ ಹೇಳ್ಕೇಶಂದ ಯಾರು ಕೂಡ ಪ್ಲೀಸ್ ಕಾಲು ಮೆಸೇಜ್ಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಬಂತಂದ್ರೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾರು ಕೂಡ ಡೌಟ್ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ವೆಬ್ಸೈಟ್ನಲ್ಲೇ ಬರ್ತದೆ. ಸೊ ವೆಬ್ಸೈಟ್ನಲ್ಲಿ ಏನು ಕೂಡ ಇನ್ನೂ ಅಪ್ಡೇಟ್ ಇಲ್ಲ. ಸೊ ಅಪ್ಡೇಟ್ ಆದರೆ ನಮ್ಮ ಕರ್ನಾಟಕದ ಯಾವುದೇ ಒಂದು ಯಾರದು ಬಂತಂದ್ರೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನೊಂದು ಸಾರಿ ಹೇಳ್ತೀನಿ, ಯಾರ್ದು ನಮ್ಮ ಕರ್ನಾಟಕದವ್ರದ್ದು ಲಿಸ್ಟ್ ಬಂದಿಲ್ಲ ಅದನ್ನು ತಲೆಯಂತ್ರ ತೆಗೆದು ಹಾಕಿ ನೆಕ್ಸ್ಟ್ ಪ್ಲ್ಯಾನ್ ವಿಚಾರವನ್ನು ಸ್ಟಾರ್ಟ್ ಮಾಡಿರಿ. ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಷ್ಟರ ಮಟ್ಟಿಗೆ ನೀವು ಎಷ್ಟು ತಿಳ್ಕೊಂಡಿದ್ರಿ, ಎಷ್ಟು ಬಿಟ್ಟಿರಿ ಗೊತ್ತಿಲ್ಲ. ನೆಕ್ಸ್ಟ್ ಮಂಗಳೂರು ಅದರ ಜೊತೆಗೆ ನೆಕ್ಸ್ಟ್ ಏನಾದರೂ ಎಕ್ಸಾಮ್ ಅಗ್ನಿವೀರ್ ತಯಾರಿಯನ್ನು ಮಾಡ್ತಿದ್ರೆ ಸೊ ನೆಕ್ಸ್ಟ್ ನಿಮ್ಗೆ 2026 ಮಾರ್ಚ್ದಲ್ಲಿ ಮತ್ತೆ ಕಾಲ್ಫಾರ್ಮ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕಾದರೂ ರೆಡಿ ಆಗಿರಿ. ನೇವಿ ಏರ್ಫೋರ್ಸ್ ಸಾಕಷ್ಟು ಕಾಲ್ಫಾರ್ಮ್ ಮಾಡ್ತಾರೆ ಸರ್. ನನ್ನ ಹೈಟ್ ಇದೆ, SSGD ತಯಾರಿಯನ್ನು ಮಾಡ್ತಾನೆ ಅವರು. SSGD 31ನೇ ತಾರೀಕಿಗೆ ಲಾಸ್ಟ್ ಇದೇ ತಿಂಗಳ ಅರ್ಜಿಯನ್ನು ಸಲ್ಲಿಸೋಕೆ ಇನ್ನು ಕೇವಲ 2 ದಿನ ಮಾತ್ರಗಳಿದೆ. ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ನೀವೇನಾದರೂ ಸರ್ ನಂದು ಎಕ್ಸಾಮ್ ಮಾಡಿದ್ದೀನಿ ಸರ್, 2 ಆದರೂ ಫೈನಲ್ ಮೆರಿಟ್ ಹೋಗಾಕತ್ತಾವ ಸರ್, ಫಿಸಿಕಲ್ ಫೇಲ್ ಆಗತ್ತಾವ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ನಾವು ಇವಾಗಲೇ
ನಾವು ಅಗ್ನಿವೀರರಿಗೆ ಫಸ್ಟ್ ಬ್ಯಾಚನ್ನು ಪ್ರಾರಂಭವನ್ನು ಮಾಡ್ತಾ ಇದ್ವಿ. ಸೊ ಅಡ್ವಾನ್ಸ್ ಆಗಿ ನಾವು ಪ್ರಿಪರೇಷನ್ ಮಾಡಿಸ್ತಾ ಇದ್ವಿ. ಜನವರಿ 10ರಿಂದ ಅಗ್ನಿವೀರ್ ಬ್ಯಾಚ್ಗಳ ನಾವು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. 2 ತಿಂಗಳ ಕ್ಲಾಸಸ್ಗಳು ಇರ್ತಾವೆ. ಅತಿ ಕಡಿಮೆ ಫೀಸ್ನಲ್ಲಿ ಹಾಸ್ಟೆಲ್, ಊಟ, ಕ್ಲಾಸ್, ಫಿಸಿಕಲ್ ಎಲ್ಲನೂ ಕೂಡ ಕೊಡ್ತಾ ಇದ್ವಿ. ನೀವು ಬಂದು ಈ ಬ್ಯಾಚ್ಗೆ ಜಾಯ್ನ್ ಆಗಿ ಅಡ್ವಾನ್ಸ್ ಪ್ರಿಪರೇಷನ್ ಆಗಿ, ಸರ್ ನಾನು ಈ ಸರಿ ನನ್ನ ಎಕ್ಸಾಮ್ನಲ್ಲಿ 100ಕ್ಕೂ 90 ಮಾರ್ಕ್ಸ್ಗಳನ್ನು ತಗೊಳ್ಬೇಕು, ನಾನು ಫೈನಲ್ ಮೆರಿಟ್ ಕುತ್ಕೊಳ್ಬೇಕು, ಫಿಸಿಕಲ್ ಕೂಡ ಎಕ್ಸಲೆಂಟ್ ಹೊಡಿಬೇಕು ಅಂದ್ಕೊಂಡಿದ್ರಿಯಪ್ಪ ಅಂದರೆ ಇವಾಗಲೇ ಬಂದು ಈ ಸೀಟನ್ನು ಕನ್ಫರ್ಮೇಷನ್ ಮಾಡಿಕೊಡ್ರಿ. ನಮ್ಗೆ ಕೊಟ್ಟಿರ್ತಕ್ಕಂಥ ಎಸ್ ಜೆ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ಗಳನ್ನು ಮಾಡಿಕೊಡ್ರಿ. SSC ತಯಾರಿ ಮಾಡ್ತಿರ್ತಕ್ಕಂಥವ್ರಿಗೆ SSC ದವರಿಗೆ ಕೂಡ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ವಿ. BSF ಫಿಸಿಕಲ್ ಪಾಸ್ ಆಗಿದೆ ಅನ್ನೋರಿಗೆ BSFಗೂ ಕೂಡ ಫಿಸಿಕಲನ್ನು ಪಾಸ್ ಮಾಡಿದವರಿಗೆ ಅವ್ರಿಗೆ ಕೂಡ ಎಕ್ಸಾಮನ್ನು ಕಂಡಕ್ಟ್ ಅಂದರೆ ಸಿಲೆಬಸ್ ಅವ್ರಿಗೆ ಕೂಡ ಕೋಚಿಂಗನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಓಕೆ, ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮ್ಮ ಸ್ನೇಹಿತನಿಗೆ ಗೊತ್ತಿರಲಿಲ್ಲ ಅಂತಂದರೆ ಈ ಇನ್ಫಾರ್ಮೇಷನ್ನ ಸೆಕೆಂಡ್ ಲಿಸ್ಟ್ ಇನ್ಫಾರ್ಮೇಷನನ್ನು ಪ್ರತಿಯೊಬ್ಬರಿಗೆ ಕೂಡ ತಪ್ಪದೇ ಈ ಇನ್ಫಾರ್ಮೇಷನ್ ತಿಳಿಸ್ಕೊಡ್ರಿ. ಇಲ್ಲ ಅಂತಂದರೆ ಅವ್ರಿಗೆ ಅದ್ರ ವಿಡಿಯೋನ ಶೇರ್ ಮಾಡಿದರೆ ಅವರು ಕೂಡ ನೋಡ್ಕೊಳ್ತಾರೆ ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ ಇದೆ ಇದರಲ್ಲಿ ಅಂತಂದರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಸೊ ನಾನು ರಿಪ್ಲೈ ಕೊಡೋಕ್ಕಾಗಲ್ಲ ಅಂದರೂ ಕೂಡ ನಿಮಗೊಂದು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ನೆಕ್ಸ್ಟ್ ಪ್ಲಾನಿಂಗ್ ಸ್ನೇಹಿತರೆ. ನೆಕ್ಸ್ಟ್ SSGD ಅಗ್ನಿಯವರಿಗೆ ಇವತ್ತಿನಿಂದಲೇ ತಯಾರಿಯನ್ನು ಮಾಡಿಕೊಡ್ರಿ. ಆಲ್ ದಿ ಬೆಸ್ಟ್.